ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡೋ ಮೂಲಕ ಬೆಂಗಳೂರಿನಲ್ಲಿ ಎಂತಹ ಕರಾಳ ದಂಧೆ ನಡೀತಾ ಇದೆ, ಜನರ ಆರೋಗ್ಯದ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಿದ್ದಾರೆ ಕೆಲ ಚಿಕನ್ ಸೆಂಟರ್ನವರು ಅನ್ನೋದ್ರ ಬಗ್ಗೆ ನಿನ್ನೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಅದರ ಮುಂದುವರೆದ ಭಾಗ ಮತ್ತಷ್ಟು ರಹಸ್ಯ ಕಾರ್ಯಾಚರಣೆಯಲ್ಲಿ ಮತ್ತಷ್ಟು ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚೀಪ್ ರೇಟ್ ಚಿಕನ್ ಎಷ್ಟು ವರ್ಷದಿಂದ ಈ ದಂಧೆ ನಡೀತಾ ಇದೆ ಅನ್ನೋದು ಪ್ರಶ್ನೆ. ಅರ್ಧ ಬೆಂಗಳೂರಿಗೆ ಸಪ್ಲೈ ಆಗ್ತಾ ಇದೆಯಂತೆ ಈ ಚಿಕನ್. ಅಕ್ರಮ್ ಚಿಕನ್ಗೆ ಆಹಾರ ಇಲಾಖೆಯಿಂದಲೇ ಸಿಕ್ಕಿದೆಯಾ ಸರ್ಟಿಫಿಕೇಟ್? ಈ ಡೆಡ್ಲಿ ಚಿಕನ್ ಸಪ್ಲೈ ಆಗ್ತಾ ಇದ್ರು ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಲಂಚ ಪಡೆದು ಸುಮ್ಮನಿದ್ರ ಆಹಾರ ಇಲಾಖೆಯ ಅಧಿಕಾರಿಗಳು? ಚೀಪ್ ಚಿಕನ್ ಬೆನ್ ಹತ್ತಿದ್ದ ಗ್ಯಾರಂಟಿ ನ್ಯೂಸ್ಗೆ ಮತ್ತಷ್ಟು ಸತ್ಯ, ಮತ್ತಷ್ಟು ದಾಖಲೆಗಳು ಸಿಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಚಿಕನ್ ದಂಧೆಯ ಬಿಗ್ ಎಕ್ಸ್ಪೋಸ್ ಸ್ಟೋರಿ. ನಿನ್ನೆಯೇ ಪ್ರಾಮಿಸ್ ಮಾಡಿದ್ವಿ, ಈ ಸುದ್ದಿಯನ್ನ ಇಲ್ಲಿಗೆ ಬಿಡಲ್ಲ, ನಿರಂತರವಾಗಿ ಈ ಸುದ್ದಿಯನ್ನ ಬಿತ್ತರಿಸ್ತೀವಿ. ಎಲ್ಲಿ ತನಕ ಅಂದ್ರೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರಲ್ಲ, ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರಲ್ಲ, ಅವರೆಲ್ಲರ ವಿರುದ್ಧ ಕ್ರಮ ಆಗೋ ತನಕ ಕೂಡ ಈ ಸುದ್ದಿಯನ್ನ ಬಿಡಲ್ಲ ಅಂತ. ಅದರ ಮುಂದುವರೆದ ಭಾಗ ಮತ್ತಷ್ಟು ವಿಚಾರಗಳನ್ನ ಈ ದಂಧೆಯಲ್ಲಿ ಕಲೆ ಹಾಕೋದಕ್ಕೆ ಗ್ಯಾರಂಟಿ ನ್ಯೂಸ್ ಮುಂದಾಗಿತ್ತು. ಎಷ್ಟು ವರ್ಷದಿಂದ ನಡೀತಾ ಇದೆ ಹಾಗಾದ್ರೆ ಈ ದಂಧೆ? ಎಷ್ಟು ವರ್ಷದಿಂದ ಎಲ್ಲೆಲ್ಲಿ ಹೇಗೆ ಸಪ್ಲೈ ಆಗ್ತಾ ಇದೆ? ಇಷ್ಟು ವರ್ಷಗಳಿಂದ ಇಂಥದ್ದೊಂದು ದಂಧೆ ನಡೀತಾ ಇದ್ರು ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ? ಇದೆಲ್ಲವೂ ಕೂಡ ನಿನ್ನೆ ತನಕ ಪ್ರಶ್ನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ಗ್ಯಾರಂಟಿ ನ್ಯೂಸ್ ಇವತ್ತು ನಿಮ್ಮ ಮುಂದೆ ಇಡುತ್ತೆ. ಓಕೆ, ಆಹಾರ ಇಲಾಖೆ ಅಧಿಕಾರಿಗಳಿಂದ ಸರ್ಟಿಫಿಕೇಟ್ ಸಿಕ್ಕಿದೆ. ಡೆಡ್ಲಿ ಚಿಕನ್ ದಂಧೆ ಬಟಾ ಬಯಲು ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಆಹಾರ ಇಲಾಖೆ ಅಧಿಕಾರಿಗಳಿಗೂ ಕೂಡ ಚಿಕನ್ ದಂಧೆಯ ರಿಪೋರ್ಟ್ ಅನ್ನ ಗ್ಯಾರಂಟಿ ನ್ಯೂಸ್ ತಲುಪಿಸಿದೆ. ಹಲವು ವರ್ಷಗಳಿಂದ ಎಲ್ಲೆಡೆ ಇದೇ ಅಕ್ರಮ್ ಚಿಕನ್ ಸರಬರಾಜಾಗ್ತಾ ಇದೆಯಂತೆ. ಸತ್ತ ಕೋಳಿ ಮಾಂಸದ ಸೇವನೆಯಿಂದ ಆರೋಗ್ಯ ಹಾಳಾಗೋದು ಫಿಕ್ಸ್. ಮಕ್ಕಳು, ಯುವಕರು, ವಯಸ್ಕರನ್ನ ಕೆಟ್ಟ ರೋಗಕ್ಕೆ ಗುರಿ ಮಾಡುತ್ತೆ ಡೆಡ್ಲಿ ಚಿಕನ್. ಅಧಿಕಾರಿಗಳೇ ಇನ್ನಾದ್ರೂ ಈ ಅಕ್ರಮ್ ಚಿಕನ್ಗೆ ಬ್ರೇಕ್ ಹಾಕಿ ಕ್ರಮ ಕೈಗೊಳ್ಳಿ ಅಂತ ರಿಪೋರ್ಟ್ ಕೊಟ್ವಿ ಅಧಿಕಾರಿಗಳ ಕೈಗೆ. ಗ್ಯಾರಂಟಿ ನ್ಯೂಸ್ ಬಹಳ ಪ್ರಾಮಾಣಿಕವಾಗಿ ಜನರ ಆರೋಗ್ಯವನ್ನ ಗಮನದಲ್ಲಿಟ್ಕೊಂಡು ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಹಂಗಾಗಿ ನಮ್ಮ ಒತ್ತಾಯ ಆರೋಗ್ಯ ಇಲಾಖೆಯ ಮೇಲೆ ಇದ್ದದ್ದು ಅಷ್ಟೇ. ಅಕ್ರಮ್ ಚಿಕನ್ ಸೆಂಟರ್ ಕ್ಲೋಸ್ ಆಗಬೇಕು, ಆ ಮಾಲೀಕರ ವಿರುದ್ಧ ಕ್ರಮ ಆಗಬೇಕು, ಇನ್ನು ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಕಾರಣಕ್ಕೇನೆ ಇಡೀ ಸ್ಟಿಂಗ್ ಆಪರೇಷನ್ ನ ವರದಿಯ ರಿಪೋರ್ಟ್ ಅನ್ನ ಆಹಾರ ಇಲಾಖೆ ಅಧಿಕಾರಿಗಳ ಕೈಗೆ ಇಟ್ಟಿದ್ದೀವಿ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಜನರ ಆರೋಗ್ಯದ ದೃಷ್ಟಿಯಿಂದ ಅಂತ. ಸರ್, ಅದು ಏನಂತಂದ್ರೆ ಅದು ಡೆಡ್ ಬಾಡಿ ಚಿಕನ್ ಅಂತಾರೆ ಒಂದು, ಆಮೇಲೆ ಮಟನ್ ಲೆಸ್ ಬೋನ್ ಚಿಕನ್ ಅಂತಾರೆ ಎರಡು, ಮೂರನೇದು ಅದು ಅವ್ನು 40 ರಿಂದ 50 ರೂಪಾಯಿಗೆ ಕೆಜಿ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಕೋಳಿ ಮಾಂಸನ ಅಂತಾನು ಗೊತ್ತಿಲ್ಲ, ಇಲ್ಲ ಯಾವ ಪ್ರಾಣಿ ಮಾಂಸ ಅಂತಾನು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಏನಾಗ್ತೈತೆ ಅಂತಂದ್ರೆ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿಯಲ್ಲಿ ಆ ಮಾಂಸ ಇಲ್ಲಿ ಆಗ್ತಾ ಇದೆ. ಇದನ್ನ ಇವತ್ತು ಫುಟ್ಪಾತ್ ವ್ಯಾಪಾರಿಗಳು, ಇಲ್ಲಿ ಬೀದಿ ವ್ಯಾಪಾರಿಗಳು ಆ ಚಿಕನ್ ಅನ್ನ ತಗೊಬಂದು ಜನಸಾಮಾನ್ಯರಿಗೆ ಅಕಸ್ಮಾತ್ ಏನಾದ್ರು ಅದನ್ನ ತಿನ್ನಿಸ್ತಾ ಇದ್ರೆ, ಜನಸಾಮಾನ್ಯರೇನ ಅದನ್ನ ತಿಂದಿದ್ರೆ ಇವತ್ತು ಅವ್ರ ಅಕ್ರಮವಾಗಿ ಇಷ್ಟು ರಾಜಾರೋಷವಾಗಿ ಅವನ ಮಾರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅವನಿಗೇನು ಕ್ರಮ ಅವನ ಮೇಲೆ ತಗೊಳ್ಳಿಲ್ಲ ಅಂತಂದ್ರೆ ಈ ಆಹಾರ ಇಲಾಖೆ ಅಧಿಕಾರಿಗಳು ಅವ್ರಿಗೆ ಶಾಮೀಲಾಗಿದ್ದಾರೆ ಅನ್ನೋದೆಲ್ಲ ಒಂದು ನಮ್ಗೆ ಒಂದು ಅನುಮಾನ. ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಂದ್ರೆ ಯೂಟ್ಯೂಬಲ್ಲೂ ಗ್ಯಾರಂಟಿ ನ್ಯೂಸ್ ನಲ್ಲಿ ನಿನ್ನೆ ಇಡೀ ದಿನ ಅಕ್ರಮ್ ಚಿಕನ್ ಸೆಂಟರ್ ಬಗ್ಗೆ ವರದಿಯನ್ನ ಬಿತ್ತರಿಸಿದ್ವಿ. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಅಧಿಕಾರಿಗಳು. ಇಷ್ಟೆಲ್ಲ ರಿಪೋರ್ಟ್ ಕೊಟ್ಟರು ಕೂಡ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ ಸ್ಪಾಟಿಗೆ ಬರಕ್ಕೆ. ಇಂತಹ ಭ್ರಷ್ಟ ಅಧಿಕಾರಿಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರೆ ಅಂತ ಗ್ಯಾರಂಟಿ ನ್ಯೂಸ್ ಹೋರಾಟಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಸಾಥ್ ಕೊಡ್ತಾರಾ, ಇಲ್ಲ ಚಿಕನ್ ಸೆಂಟರ್ ಮಾಲೀಕರಿಂದ ಹಣ ಪಡೆದು ಸುಮ್ಮನಾಗ್ಬಿಡ್ತಾರಾ? ಜನ ಸತ್ರೆ ಸಾಯ್ಲಿ, ಅವರ ಆರೋಗ್ಯ ಹದಗೆಟ್ರೆ ಹದಗೆಡ್ಲಿ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಆಗ್ರಹ ಗ್ಯಾರಂಟಿ ನ್ಯೂಸ್ನದ್ದು. ರಿಪೋರ್ಟ್ ಕೊಟ್ಟಿದ್ದೀವಿ, ಇಡೀ ದಿನ ವರದಿ ಬಿತ್ತರಿಸಿದ್ದೀವಿ, ಗ್ರಾಹಕರು ಮಾತಾಡ್ತಿದ್ದಾರೆ, ಕೆಲ ಹೋಟೆಲ್ ಮಾಲೀಕರು ಆತಂಕ ವ್ಯಕ್ತಪಡಿಸ್ತಿದ್ದಾರೆ, ಜನರ ಆರೋಗ್ಯ ಹಳ್ಳ ಹಿಡಿತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಆಹಾರ ಇಲಾಖೆ ಇದೆಯಾ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಕಾರಣ ಅಧಿಕಾರಿಗಳು ಇಲ್ಲಿ ತನಕ ಕೂಡ ಸುದ್ದಿ ಬಿತ್ತರಾಗಿ ಒಂದು ದಿನ ಕಳೆದ್ರೂ ಕೂಡ ಸ್ಪಾಟಿಗೆ ಹೋಗ್ತಾ ಇಲ್ಲ, ಪರಿಶೀಲನೆ ಮಾಡ್ತಾ ಇಲ್ಲ. ಅಕ್ರಮ್ ಚಿಕನ್ ಸೆಂಟರ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆ? ಎಷ್ಟು ದುಡ್ಡು ಕೊಟ್ಟಿದ್ದಾರೆ?
ದುಡ್ಡನ್ನ ಇಸ್ಕೊಂಡು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಇಡೀ ದಿನ ನಿನ್ನೆ ಸುದ್ದಿ ಬಿತ್ತರಿಸಿದ್ವಿ. ಯಾವ ರೀತಿ ದಂಧೆ ನಡೀತಾ ಇದೆ ಅನ್ನುವಂಥ ಕರಾಳ ಸತ್ಯ ರಾಜ್ಯದ ಜನರ ಮುಂದೆ ಇಡುವ ಪ್ರಯತ್ನ ಆಗಿದೆ. ಇಷ್ಟಾದ್ರೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಯಾಕೆ ಸ್ಪಾಟಿಗೆ ಹೋಗ್ತಾ ಇಲ್ಲ? ಇವರು ಶಾಮೀಲಾಗಿದ್ದಾರಾ ಅನ್ನೋದು ಪ್ರಶ್ನೆ. ಖಂಡಿತ ಶ್ರುತಿ, ಏನು ನಿನ್ನೆಯಿಂದ ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಸಾರ ಆಗ್ತಕ್ಕಂಥ ಈ ಒಂದು 50 ರೂಪಾಯಿಗೆ 1 kg ಚಿಕನ್, ಅದು ಯಾವ ಸತ್ತ ಕೋಳಿಯ ಚಿಕನ್ ಅಥವಾ ಬೇರೆ ಪ್ರಾಣಿಯ ಚಿಕನ್ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಒಂದು ಸಂಶಯವನ್ನು ವ್ಯಕ್ತಪಡಿಸಿ ಒಂದು ಸುದ್ದಿಯನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಿಂಗ್ ಆಪರೇಷನ್ ಎಲ್ಲ ಏನಾಗಿತ್ತು, ಯಾವ ಹೋಟೆಲ್ಗಳಿಗೆ ಅಲ್ಲಿಂದ ಸರಬರಾಜು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅಲ್ಲಿ ಕೆಲವೊಂದು ಹೋಟೆಲ್ ಅಂದರೆ ಮಾರುತಿ ಮಿಲಿಟರಿ ಹೋಟೆಲಲ್ಲಿ ಅದರ ಮಾಲೀಕರು ಮೊದಲಿಗೆ ಅಲ್ಲ, ನಾವು ಅಲ್ಲಿಂದ ತೆಗೆದುಕೊಳ್ತಲ್ಲ ಅಂತಾರೆ, ಜೊತೆಗೆ ಒಪ್ಕೊಳ್ತಾರೆ. ಇಷ್ಟೆಲ್ಲ ಆದರೂ ಇಷ್ಟೊಂದು ಸುದ್ದಿಯನ್ನು ಈಗಾಗಲೇ FASSI ಅಂದರೆ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಕಮಿಷನರ್ ಆದಂಥ ಶ್ರೀನಿವಾಸ್ ಅವ್ರಿಗೂ ಸಹ ನಾವು ಆ ಒಂದು ವರದಿಯನ್ನು ಮತ್ತು ಮಾಹಿತಿಯನ್ನು ರವಾನೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲಿ ಲೊಕೇಶನ್ ಎಲ್ಲವನ್ನು ಸಹ ತೆಗೆದುಕೊಂಡ್ರು, ಇಲ್ಲಿವರೆಗೂ ಮೌನವನ್ನು ವಹಿಸಿರೋದು ಯಾಕೆ ಅನ್ನತಕ್ಕಂಥದ್ದು ಕಾಡ್ತಕ್ಕಂಥ ಪ್ರಶ್ನೆ. ಜೊತೆಗೆ ಏನು ಆ ವಿಭಾಗದ ಕೆಲವೊಂದು AC ಕಚೇರಿಗಳೇನಿದೆ ಅಲ್ಲಿರ್ತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳಿಗೂ ಗಮನಕ್ಕೂ ಸಹ ತಂದಿದ್ದೇವೆ. ಅವರು ರಜೆಯಲ್ಲಿದ್ದೇವೆ ನಾವು ಅನ್ನೋ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಒಬ್ಬ ಅಧಿಕಾರಿ ರಜದಲ್ಲಿದ್ದರೆ ಮತ್ತೆ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ ಅವರ ಗಮನಕ್ಕೆ ತಂದು ಕೂಡಲೇ ಒಂದು ದಾಳಿಯನ್ನು ನಡೆಸಿ ಅಲ್ಲಿ ಆಗ್ತಕ್ಕಂಥ ಅಕ್ರಮವನ್ನು ಬಯಲಿಗೆಳೆಯಬಹುದು ಅಥವಾ ಅದನ್ನು ಪತ್ತೆ ಹಚ್ಚಿ ಆತ ಯಾವ ಮಾರ್ಗದಲ್ಲಿ ಎಷ್ಟು ಒಂದು ಹೋಟೆಲ್ಗಳಿಗೆ ಯಾವ್ಯಾವ ಹೋಟೆಲ್ಗೆ ಸರಬರಾಜನ್ನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈ ಆಹಾರ ಅಂದರೆ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮಾಡಬೇಕಿತ್ತು. ಆದರೆ ಇಲ್ಲಿವರೆಗೂ ಯಾರೊಬ್ಬರು ಸಹ ಆ ಗೋಜಿಗೆ ಹೋಗಿಲ್ಲ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಆ ಅಧಿಕಾರಿಗಳು ಅವರಿಂದ ಲಂಚವನ್ನು ಸ್ವೀಕರಿಸಿ ಈ ಒಂದು ದಂಧೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನುಮಾನಕ್ಕೆ ಎಡೆ ಮಾಡಿಕೊಳ್ಳಾಗುತ್ತೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಆಹಾರ ಸಚಿವರನ್ನು ನಿನ್ನೆ ನಾವು ಸಂಪರ್ಕ ಮಾಡಿದಾಗ ಇದು GB ವ್ಯಾಪ್ತಿ ಬರುತ್ತೆ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಸಹ ಹೇಳಿದರು. ಇಲ್ಲಿ ಸರ್ಕಾರ ಇರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಥವಾ ಅವರ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಉತ್ತರ ಅಲ್ಲ. ಇಂತಹ ವಿಚಾರ ಇದ್ದಾಗ ಅವರ ಒಂದು ಇನ್ಫ್ಲುಯೆನ್ಸನ್ನು ಮಾಡಿ ಈ ರೀತಿ ಇದೆ, ನಿಮ್ಮ ಅಧಿಕಾರಿಗಳನ್ನ ಒಂದು ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಡ್ಬೋದು. ಒಬ್ಬ ಮಿನಿಸ್ಟರ್ ಫೋನ್ ಮಾಡಿದ್ದಾರೆ ಅಂತಾದರೆ ಅಲ್ಲಿಗೆ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಮಿನಿಸ್ಟರ್ಗಳೇ ಹೇಳ್ತಾರೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು GB ಅಧಿಕಾರಿಗಳ ವ್ಯಾಪ್ತಿ, ಮತ್ತು ಇವರ ಪವರ್ ಏನಿದೆ. ಹಾಗಾಗಿ ಇಲ್ಲಿ ಆ ಮಿನಿಸ್ಟರಿಗಳು ಏನು ಅನ್ನೋದು ಕೇರ್ ಮಾಡ್ತಾ ಇಲ್ಲ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಸಹ ಏನು ಅಲ್ಲಿ ಯಾವುದೇ ರೀತಿಯಂಥ ಹೋಗಿ ಸ್ಥಳಕ್ಕೆ ಭೇಟಿ ಕೊಡೋದಿರ್ಬೋದು, ಪರಿಶೀಲನೆ ಮಾಡೋದಿರ್ಬೋದು, ಯಾವುದೇ ರೀತಿಯಂಥ ಅಂತಹ ಕೆಲಸವನ್ನು ಸಹ ಮಾಡ್ತಾ ಇಲ್ಲ. ಹೀಗಾಗಿ ಇಂತಹ ಅಕ್ರಮಗಳ ದಂಧೆ ನಡೆಸ್ತಕ್ಕಂಥ ಬಹುತೇಕರು ಕೇವಲ ಅಕ್ರಮ್ ಚಿಕನ್ ಸೆಂಟರಿಂದ ಮಾತ್ರ ಈ ಒಂದು ಚಿಕನ್ ದಂಧೆ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಸಾಧ್ಯವಾಗಲ್ಲ. ನಮ್ಮ ಗಮನಕ್ಕೆ ಬಂದಿದ್ದು ಕೇವಲ ಅಕ್ರಮ್ ಚಿಕನ್ ಸೆಂಟರು. ಆ ಒಂದು ಚಿಕನ್ ಸೆಂಟರ್ ಇಂದ ಮುಕ್ಕಾಲು ಭಾಗ ಬೆಂಗಳೂರಿಗೆ ಚಿಕನ್ ಸಪ್ಲೈ ಆಗ್ತಾ ಇದೆ. ಅದು ಕೇವಲ 40 ರಿಂದ 50 ರೂಪಾಯಿಗೆ ಸಪ್ಲೈ ಆಗ್ತಾ ಇದೆ. ಆತನೇ ನಾವು ಮಾಡಿದಂಥ ಸ್ಟಿಂಗ್ ಆಪರೇಷನ್ ಅಲ್ಲಿ ಒಪ್ಕೊಳ್ತಾನೆ, ಹೋಟೆಲ್ ಮಾಡೋದಾದ್ರೆ ನಾವು 50 ರೂಪಾಯಿಗೆ ಹಾಕ್ಕೊಡ್ತೀವಿ ಅಂತ. ಆದರೆ ನಮ್ಮ ಪ್ರತಿನಿಧಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವತ್ತು ಉಲ್ಟಾ ಹೊಡೆದಿದ್ದಾನೆ. ಇದು ಸಾಕು ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಚಿಕನ್ ಅಂತ. ಆದರೆ ಸಾಕು ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಚಿಕನ್ನು ಯಾಕೆ ಹೋಟೆಲ್ಗಳಿಗೆ ಹೋಯ್ತು ಅನ್ನೋದು ಒಂದು ಪ್ರಶ್ನೆ. ಇವೆಲ್ಲವನ್ನ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಆತನನ್ನು ಕೂರಿಸ್ಕೊಂಡು ಪ್ರಶ್ನೆ ಮಾಡಬೇಕು. ಜೊತೆಗೆ ಆತನ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಟ್ರಾನ್ಸಾಕ್ಷನ್ ಏನಿದೆ, ಅವೆಲ್ಲ ಪರಿಶೀಲನೆ ಮಾಡಿದಾಗ ಆತ ಈಗಿನ ಪೇಪರ್ ರೇಟಿಗೆ ಇವತ್ತಿನ ಪೇಪರ್ ರೇಟ್ ಏನು ಬರುತ್ತೆ 250-280 ರೂಪಾಯಿಗೆ ಚಿಕನ್ ಮಾರಾಟ ಮಾಡ್ತಾ ಇದ್ದಾನೆ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.